ರಸ್ತೆಗಳ ಬಗ್ಗೆ ಸುಮಾರು ಈ 16 ತಿಂಗಳ ಅವಕಾಶ ಸಿಕ್ಕಿತ್ತು. 120 ಕಿಲೋಮೀಟರ್ಗೆ ಡಾಂಬ್ರೀಕರಣ ರಸ್ತೆ ಮಾಡಿ, 120 ಕಿಲೋಮೀಟ್ರ್ 16 ತಿಂಗಳದಾಗ. ನೀವು ಮನವಿ ನಿಮ್ಮ ಲಿಸ್ಟ್ ಕೊಡೋದ್ರು ಇವತ್ತಿಗೆ ಬಾತೇಳಿ ನಾನು ಬಹಿರಂಗ ಸವಾಲು 120 ಕಿಲೋಮೀಟ್ರ್ ಮಾಡಿ ಬರೀ 16 ತಿಂಗಳದಾಗ. ಒಂದಲ್ಲ, ಸುಮಾರು 120 ಕಿಲೋಮೀಟ್ರ್ ಎಷ್ಟು ಮಾಡಿದ್ದೆ. ನಾವು ಬೇಕಾದ್ರೆ ನಿಮ್ಮ ಮಾಹಿತಿ ಕೇಳಿದ್ರು ಯಾವ ರಸ್ತೆ ಅಂದ್ರೆ ಹೇಳಿದ್ರು ಹೇಳ್ತೇನೆ. 120 ಕಿಲೋಮೀಟ್ರ್ ಹೇಳ್ತಾರೆ. ಬಸ್ ರಸ್ತೆ ಬರೀ ರಸ್ತೆ ಬಗ್ಗೆ ಹೇಳ್ತಾರೆ. ರಸ್ತೆ ಬಗ್ಗೆ ಹೇಳ್ತಾರೆ. ಯಾವುದು ಸಿಂದಗಿ ಕೊಡಂಗಲ್ಲ ಬಗ್ಗೆ ಅಂದರೆ ಗೋಲಿಗೆ ರಸ್ತೆ ಬಗ್ಗೆ ಹೇಳ್ತಾರೆ. ಸಿಂದಗಿ ಕೊಡಂಗಲ್ಲ, ಅದು ಒಂದೇ ಅಲ್ಲ ರೀ ಪುಣ್ಯಾತ್ಮರೇ. ನಡ್ರಿ ಆನ್ಮೇಲಿಂದ ದೇವಣೂರು ರಸ್ತೆ ನೋಡ್ರಿ. ಹಾಂ, ಆನ್ಮೇಲೆ ಅಲ್ಲಿಂದ ಬ್ಯಾಕ್ವರ್ಡ್ದಿಂದ ಬ್ಯಾಕ್ವರ್ಡ್ದಿಂದ ಇದೇ ರಸ್ತೆ. ಆನ್ಮೇಲಿಂದ ದೇವಣೂರು ರಸ್ತೆ ಇರ್ಬೋದು. ಸಿಂದಗಿಯಿಂದ ಕಲಿಕೇರಿ ರಸ್ತೆ ನೋಡ್ರಿ, ಬ್ಯಾಕ್ವರ್ಡ್ ಹೋಗೋ ರಸ್ತೆ. ಯಂಕಂಚಿಂದ ಕೈನೂರು ರಸ್ತೆ ನೋಡ್ರಿ. ಸಿಂದಗಿಯಿಂದ ಸೋಂಪುರ ರಸ್ತೆಗೆ ಹೋಗ್ರಿ. ಯರಗಲ ಕ್ರಾಸಿಂದ ಆಯೇರಿ ಮಂಗಳೂರು ರಸ್ತೆ ಹೋಗ್ರಿ. ಬೊಮ್ಮನೋಳಿಯಿಂದ ದೇವಣೂರು ರಸ್ತೆ ಹೋಗ್ರಿ. ಗಬಸವಾಡಿಯಿಂದ ಗೊರಗುಂಡಿ ರಸ್ತೆ ಹೋಗ್ರಿ. ಬಂತನಾಳದಿಂದ ತಾಂಬಾ ರಸ್ತೆ ಹೋಗ್ರಿ. ಬಬಲೇಶ್ವರಿಂದ ಕುಂದಿ ರಸ್ತೆ ಹೋಗ್ರಿ. ಆನ್ಮೇಲಿಂದ ವಿಭೂತಿಳೆ ಮುಖ್ಯ ರಸ್ತೆ ಹೋಗ್ರಿ. ಗಣಿಯಾರದಿಂದ ಹಿಕ್ಕುಗುತ್ತಿ ರಸ್ತೆ ನೋಡ್ರಿ. ಸುಂಟಾಣಿಯಿಂದ ನಾಗಾವಿ ರಸ್ತೆ ಹೋಗ್ರಿ. ಯಾವ ರಸ್ತೆಗಳು ಚಲೋ? ಇಡೀ ಬಹುಶಃ ತಾಲೂಕು ಕೇಂದ್ರವನ್ನು ಸಂಪರ್ಕಿಸುವಂಥ ಹಳ್ಳಿಗಳ ರಸ್ತೆ ಜಾಲ ಏನದಲ್ಲ ಸಂಪೂರ್ಣ ಕುಸಿದು ಬಿದ್ದಿದೆ. ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗೋದು ಜನರಿಗೆ ಒಂದು ದೊಡ್ಡ ಶಾಪವಾಗಿ ಪರಿಣಮಿಸಿದೆ. ಹಳ್ಳಿಯಿಂದ ನಾವು ಸಿಂದಗಿ ಬರ್ಬೇಕಾದ್ರೆ ಒಂದು ದೊಡ್ಡ ಶಾಪ ಆಗಿಬಿಟ್ಟದೆ ಹಳ್ಳಿಯ ರೈತರಿಗೆ. ಎಲ್ಲಿ ನೋಡಿದಲ್ಲಿ ಗುಂಡಿ, ಮಳೆಯಾದರೆ ಕೆಸರು, ಬಿಸಿಲಾದರೆ ಧೂಳು. ಇದು ಇಂದಿನ ರಸ್ತೆಗಳ ಪರಿಸ್ಥಿತಿ. ಇದು ಅರೆ ಅಲ್ರಿ, ಎಲ್ಲಿ ಬೇಕಲ್ಲಿ ಗುಂಡಿ ಅದ, ಮಳೆ ಆದರೆ ಕೆಸರದ, ಬಿಸಿಲಾದರೆ ಧೂಳದ. ಇದು ರಸ್ತೆಗಳ ಇಂದಿನ ಚಿತ್ರಣ. ಇದು ಇಲ್ಲ ಹೇಳ್ತಾರೆ. ನಾನು ಹೇಳಿದ್ದೀನಿ, ಸಿಂದಗಿ ನಗರದಲ್ಲಿ ಅಂಬೇಡ್ಕರ್ ವೃತ್ತದಿಂದ ಮೋಟಿಗಿ ಬೈಪಾಸ್ವರೆಗೆ 5 ಕೋಟಿ ಸಿ ಸಿ ರಸ್ತೆ, ಮುಂದಿನ 5 ಕೋಟಿ ಬೈಪಾಸ್ ರಸ್ತೆವರೆಗೂ ಬೂಸ್ನೂರು ಮಾಡಿದ ರಸ್ತೆ, ಡಾಂಬರ್ ರಸ್ತೆ ಇವತ್ತಿನ ಒಂದೇ. ಅಂಬೇಡ್ಕರ್ ವೃತ್ತದಿಂದ ಶಾಪೂರ್ ಪಂಪ್ವರೆಗೂ, ಶಾಪೂರ್ ಪಂಪ್ ಅಂದರೆ ಅವರು ಮನಗುಳಿಯರ್ ಪಂಪ್ವರೆಗೂ, ಮನಗುಳಿ ಅನ್ನಲ್ಲ ಅದು ತಾಲೂಕು ಪ್ರಸಾರಕ ಶಿಕ್ಷಣ ಮಂಡಳಿಯ ಪಂಪ್ವರೆಗೂ, ಅಲ್ಲಿವರೆಗೂ ನಾನೇ ಡಾಂಬರೀಕರಣ ರಸ್ತೆ ಮಾಡಿದ್ದು. ಸಾರಂಗ ಮಠದಿಂದ ಬ್ಯಾಕ್ವರ್ಡ್ ಕೊನೆಯವರೆಗೆ ರಸ್ತೆವರೆಗೂ ಬೈಪಾಸ್ ರಸ್ತೆವರೆಗೆ ಮಾಡಿದ್ದು ನಾನೇ. ಇವತ್ತು ಎಂಕಂಚಿಯಿಂದ ಹೋಗ್ತಿರಲ್ಲ. ಇವತ್ತು ಮಲ್ಲೇದರ ಹೊಲದಿಂದ 4 ಕಿಲೋಮೀಟ್ರ್ ರಸ್ತೆ ನನ್ನ ಕಾಲಾವಧಿಲೇ ಮಾಡಿದ್ದು ಡಾಂಬರೀಕರಣ. ಇವತ್ತು ಸಿಂದಗಿಯಿಂದ ಬ್ಯಾಕ್ವರ್ಡ್ ತನಕ ಹೋಗ್ತಾರೆ 4 ಕಿಲೋಮೀಟ್ರ್ ಮಾಡಿದ್ದು ನಾನೇ ಡಾಂಬರೀಕರಣ. ಸಿಂದಗಿ ನನ್ನ ಕಾಲದಲ್ಲಿ ಸಿಂದಗಿ ಇವತ್ತು ಆ ರಸ್ತೆಗಳ ಜಾಲ ಮಾಡಿದ್ರಿಂದ ಇವತ್ತು ನೀವು ಲೈಟ್ ಹಾಕಿ ಏನಾದರೂ ಗುಡಿ ಕಟ್ಟ ಮೇಲೆ ಕಳಿಸ್ಲಿಕ್ಕೆ ಹೊಂಟಿರಿ ನಾವು ಅಷ್ಟೇ. ಆ ಲೈಟ್ ಹಾಕಿ ಜಗ್ ಮಾಡ್ಲಿಕ್ಕೆ ಹೊಂಟ್ರಿ ಅಷ್ಟೇ. ರಸ್ತೆಗಳ ಜಾಲ ಇದ್ದಿಲ್ಲ ನಿಮ್ಮ ಲೈಟ್ ಯಾರು ಬೀಳ್ತಿರು. ರಸ್ತೆಗಳು ನಾನು ಮಾಡಿದ್ದು ಸಿಂದಗಿ ನಗರದಲ್ಲಿ. ಇವತ್ತು ನೋಡಿ ನನ್ನ ಅವಧಿಯಲ್ಲಿ ಹಳಿ ಸ್ಟೇಟ್ ಬ್ಯಾಂಕಿಗೆ ಮಾಡಿದ್ದು ನಾನೇ. ಹಳಿ ಸ್ಟೇಟ್ ಬ್ಯಾಂಕ್ ಮುಂದೆ ಇವತ್ತು ಹೆಂಗದ ಸಿ ಸಿ ರಸ್ತೆ ಯಾರೋ ನಮ್ಮ ಜಿತು ರಜಪೂತ್ ಮಾಡಿ ನೋಡ್ರಿ ನಾವು, ಅವನೇ ಮಾಡಿದ ನಾವು. ಇವತ್ತಿಗೂ ಅದು ಮಿತಿ ಇದೆ. ಇವತ್ತು ರಸ್ತೆ ಅದಾವೆ ಹಳಿ ಸ್ಟೇಟ್ ಬ್ಯಾಂಕ್ ಮುಂದಿದ್ದು ಸಿ ಸಿ ರಸ್ತೆ. ಇವತ್ತು ಹಳಿ ಕೋರ್ಟ್ ಮುಂದೆ ನಾವೇ ಮಾಡಿದ್ದು, ಹಳಿ ಬಜಾರ್ ಮುಂದೆ ಮಾಡಿದ್ರೆ ಸಿ ಸಿ ರಸ್ತೆ ನಾವೇ. ತಾಲೂಕು ಪಂಚಾಯತಿ ನೀವು ಒಂದರೆ ಸಿಂದಗಿ ಪರಿಮಿತಿಯಲ್ಲಿ ಅಂದರೆ ಸಿಂದಗಿ ನಗರದಲ್ಲಿ ಒಂದೇ 1 ಕಿಲೋಮೀಟರ್ ಡಾಂಬರೀಕರಣ ರಸ್ತೆ ಮಾಡಿದರೆ ನನಗೆ ಹೇಳಿ. ಸಿಂದಗಿ ನಗರದಲ್ಲಿ 1 ಕಿಲೋಮೀಟರ್ ರಸ್ತೆ ಡಾಂಬರೀಕರಣ ಮಾಡಿ ಸಿ ಸಿ ರಸ್ತೆಗೆ ಬಂದೈತಿರಿ ಬರೀ ನಾವು. ಯಾಕೆ ಸಿ ಸಿ ರಸ್ತೆ ಮಾಡ್ತಾರೋ ಗೊತ್ತಾ ನಿಮಗೂ? ಕಾಂಟ್ರಾಕ್ಟ್ರಿಗೆ ಗೊತ್ತಾದ ಸಿ ಸಿ ರಸ್ತೆಗೆ ಏನದ, ಡಾಂಬರೀಕರಣ ರಸ್ತೆಗೆ ಏನದ ಕಾಂಟ್ರಾಕ್ಟ್ರಿಗೆ ಗುತ್ತಿದಾರಿಗೆ ಗೊತ್ತಾದ. ಅದು ಕಾಂಟ್ರಾಕ್ಟ್ರಿಗೆ ಗೊತ್ತಾದ ಸರ್. ಲಾಭಾಂಶ ಹೆಂಗೆ ಅನ್ನೋದು ಲಾಭಾಂಶ ಹೆಂಗೆ ಅನ್ನೋದು ಗುತ್ತಿದಾರಿಗೆ ಗೊತ್ತಾದ. ಸಿ ಸಿ ರಸ್ತೆಗೆ ಮತ್ತು ಡಾಂಬರೀಕರಣ ರಸ್ತೆಗೆ ಲಾಭಾಂಶ. ಹಾಂ, ಅದೇ ಲಾಭಾಂಶ ಅವ್ರಿಗೆ ಕೇಳಿದ್ರೆ ಹೇಳ್ತಾರೆ ಅವರು ಎದಕ್ಕೆ ಹೆಚ್ಚು ಲಾಭಾಂಶ ಇರ್ತಾನೆ ಅನ್ನೋದು ಸಿ ಸಿ. ಹಾಂ, ಅದು ಹೇಳಿದ್ರೆ ನಮ್ಮ
ನಮ್ಮ ಪ್ರಧಾನ ಕಕ್ಷೆ ಹೇಳಿದ್ರಲ್ಲ, ಇಲ್ಲ ನಮ್ಮ ಅಲ್ಲಲ್ರಿ, ನಮ್ಮ ಪ್ರಧಾನ ಕಕ್ಷೆ ಹೇಳಿದ್ರಲ್ಲ ಬೆಣ್ಣೆ ಮತ್ತು ಮಜ್ಜಿಗೆ ಅದೇ ರೀತಿ ಹೇಳ್ತಲ್ಲ. ಸಿ ಸಿ ರಸ್ತೆ ಮಾಡೋ ಉದ್ದೇಶ ಅಂದ್ರೆ ವಾಗ್ದಾನ ಮಾಡಿ ಹೋಗಿದ್ದ ಇಲೆಕ್ಷನ್ 16 ತಿಂಗಳಲ್ಲಿ. ಒಂದು ಬಹುಶಃ ನೀವು ಯಾರೋ ಹೋಗಿ ನೋಡ್ಬೋದು, ಕೌಟ್ನೂರಿಂದ ಬ್ಯಾಕ್ವರ್ಡ್ ರಸ್ತೆ, ಒಳ ರಸ್ತೆ 5 ಕೋಟಿದು 4 ಕಿಲೋಮೀಟ್ರ್ ಡಾಮರ್ಕರಣ ಮಾಡಿದ್ವಿ. ಇನ್ನು ಬರೀ ಬ್ಯಾಕ್ವರ್ಡ್ ಮುಟ್ಲಿಕ್ಕೆ ಒಂದು ಕಿಲೋಮೀಟ್ರ್ 800 ಮೀಟ್ರ್ ಉಳಿದು, ಅದು 800 ಮುಟ್ತಲ್ಲ. ಹಾಂ ಹೆಂಗೆ ಇನ್ನು ಬ್ಯಾಕ್ವರ್ಡ್ ಬರೀ ಬ್ಯಾಕ್ವರ್ಡ್ ಮುಟ್ಬೇಕಾದ್ರೆ 800 ಮೀಟ್ರ್ ಉಳಿದು 5 ಕೋಟಿ ರೂಪಾಯಿ ಖರ್ಚು. ಇನ್ನೊಂದು ಒಳ ರಸ್ತೆ ಮಾಡೀನಿ. ಎರಗಲ್ ನೀವು ಹೋಗಿ ಇವತ್ತಿಗೆ ಹೋಗ್ರಿ, ಎರಗಲದಿಂದ ನೀವು ಇದಕ್ಕೆ ಗುತ್ತಿರಿಗೆ ಹೋಗ್ಬೇಕಾದ್ರೆ ಹಿಂಗೆ ಓದಿದ್ರಿ. ಎರಗಲದಿಂದ ಬೇಸಿಗೆ ಕೇವಲ 4 ಕಿಲೋಮೀಟ್ರ್ ಗುತ್ತಿರಿ ರಸ್ತೆ ಇವತ್ತು ಪೂರ್ತಿ ಊರಿಗೆ ಹಚ್ಚಿವು ಡಾಂಬ್ರೀಕರಣ. ಎರಗಲದಿಂದ ಗುತ್ತಿರಿಗೆ ಹೋಗ್ಲಿಕ್ಕೆ ಡಾಂಬ್ರೀಕರಣ ಮಾಡಿದ್ದು. ಕರ್ನಾಟಕ ಅಲ್ಲಿಂದ ನನ್ನ ಅವಧಿಯಲ್ಲಿ ನೋಡಿ ಸಂಪರ್ಕ ಜಾಲ ಹಳ್ಳಿಗಳಿಗೆ ಸಿಂದಗಿ ಪಟ್ಟಣದಿಂದ ಸಂಪರ್ಕ ಜಾಲ ಕೊಟ್ಟಿದ್ದೀನಿ. ಪುರದಾಳ ರಸ್ತೆ, ಸಿಂದಗಿಯಿಂದ ಪುರದಾಳ ರಸ್ತೆ ಇರ್ಬೋದು, ಸಿಂದಗಿಯಿಂದ ಕೋಗಟ್ನೂರು ರಸ್ತೆ ಇರ್ಬೋದು. ನೀವು ಮಾಡಾತ್ರಿ ಅದು ಏನೋ ಕೆರೆ ಪಕ್ಕದ ಮಣ್ಣು ನೋಡ್ದೆ 1 ಕೋಟಿ ರೂಪಾಯಿ. ಅದು ಯಾವುದು ಯಾರು ಹೊಲಕ್ಕೋತು ಯಾವ ಊರಿಗೆ ಹೋಗ್ತು ನನಗೆ ಗೊತ್ತಿಲ್ಲ. ಬ್ಯಾಕ್ವರ್ಡ್ ಯಾಕಡೆ ಈ ಕಡೆ ಶಂಕರ ಅದು ಕೆರೆ ಪಕ್ಕದಾಗ ಮಾಡ್ರಿ 1 ಕೋಟಿ ರೂಪಾಯಿ. ಅದು ಬ್ಯಾಕ್ವರ್ಡ್ ರಸ್ತೆ ಅದು. ಎಲ್ಲಿ ಯಾವ ಬ್ಯಾಕ್ವರ್ಡ್ ಡಾಂಬರ್ ರಸ್ತೆ ಹೋಗ್ಯ ನೇರವಾಗಿ ರಸ್ತೆ ಅದು. ಅದರಿಂದ ಏನು ಸಮೀಪ ಆಗಲ್ಲ. ನಾವು ಮಾಡಿದ್ದಲ್ಲ ಪುರದಾಳ ರಸ್ತೆ, ಅದು ನೇರವಾಗಿ ಅದು ಸಾರ್ವಜನಿಕರಿಗೆ ಉಪಯೋಗ ಆಗೋಂಥ ರಸ್ತೆ. ಅದು ಸಾರ್ವಜನಿಕರ ಬೇಡಿಕೆ ಆಶಯ ತಕ್ಕಂತೆ ಮಾಡೋಂಥ ರಸ್ತೆ. ಕರ್ನಾಟಕ ರಸ್ತೆ ಯಾವಾಗಲೂ ನಮ್ಮ ಪ್ರಗತಿಗಳು ಸಾರ್ವಜನಿಕರ ಆಶಯ ತಕ್ಕಂತೆ ನಾವು ನಡಿಬೇಕು. ಡಂಬಳಿಂದ ಕರ್ನಾಟಕ ರಸ್ತೆ, ಡಂಬಳಿಂದ ಇದು ಕರಿಮಳ ತಾಂಡ ರಸ್ತೆ ಮಾಡಿದೆವು. ಆ ಟೈಮ್ದಾಗ ಅನೇಕ ರಸ್ತೆ ಮಾಡಿ 120 ಯಾರು ಬೇಕಾದ್ರು 120 ಯಾವ ಬರೀ 16 ತಿಂಗಳು 120 ಕಿಲೋಮೀಟ್ರ್ ಡಾಮರ್ಕರಣ ಮಾಡಿ. ಏನು ಮಾಡಿ ಶಾಸಕರು ಕೇಳ್ತಾರೆ. ರಸ್ತೆ ಜಾಲ ಮಾಡೀನಿ, ವಿದ್ಯುತ್ಕರಣ ಮಾಡೀನಿ, ಶೈಕ್ಷಣಿಕವಾಗಿ ಮಾಡೀನಿ, ಕ್ರೀಡಾಂಗಣ ಮಾಡುವಂಥ ಕೆಲಸ ಮಾಡಿ ಸಿಂಧಗಿರಿಯಲ್ಲಿ.